ಹಲೋ ಫ್ರೆಂಡ್ಸ್, ಇವತ್ತು ಕಾರ ಹುಣ್ಣಿಮೆ. ಅದಕ್ಕೆ ನೈವೇದ್ಯಕ್ಕೆ ಏನೇನು ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಹೋಳಿಗೆ ಮಾಡೋಕ್ಕೋಸ್ಕರ. ನಂತರ ಇಲ್ಲಿ ಶ್ರೀಕರ್ಣಿಗೂ ರೆಡಿ ಮಾಡ್ಕೊಂಡಿದ್ದೀನಿ. ಮಾವಿನ ಹಣ್ಣಿಂದೆಲ್ಲ ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೋಳಿಗೆ ಶ್ರೀಕರ್ಣಿ ತುಂಬ ರುಚಿಯಾಗಿರುತ್ತೆ. ಕಾರ ಹುಣ್ಣಿಮೆಗೆ ನಮ್ಮ ಕಡೆ ಎಲ್ಲ ಮಾಡೇ ಮಾಡ್ತಾರೆ. ಹಾಗೆ ಹೋಳಿಗೆಗೆ ಹಿಟ್ಟು ಕಣ್ಕನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮೆತ್ತಗೆ ಕಲಿಸ್ಬೇಕು. ಇದು ಪೂರಿ ಹಿಟ್ಟಿಗಿಂತ ತುಂಬ ಮೆತ್ತಗಿದ್ರೇ ಹೋಳಿಗೆ ಮೆತ್ತಗೆ ಚೆನ್ನಾಗಿ ಬರುತ್ತೆ. ನೋಡಿ, ಮೊದಲು ಉಪ್ಪು ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಿನ ಜೊತೆಗೆ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಣ್ಕನ ರೆಡಿ ಮಾಡ್ಕೊಳ್ಳೋದು. ಹಿಟ್ಟು ಕಲಸಿದ್ದಾಯ್ತು. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಕಣ್ಕನ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಹೋಳಿಗೆ ಜೊತೆ ನೆಂಚ್ಕೊಳ್ಳೋದಕ್ಕೆ ಬದನೆಕಾಯಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ, ಹಾಗೆ ನಾವು ಇಟ್ಕೊಂಡಿರೋ ಹಸಿ ಖಾರ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಒಂದು ಸತಿ. ಈರುಳ್ಳಿ ಸ್ವಲ್ಪ ಕೆಂಪಾದ ತಕ್ಷಣ ಹೆಚ್ಚಿಟ್ಟಿರೋ ಬದನೆಕಾಯಿ, ಹಾಗೆ ಉಪ್ಪು, ಬೆಲ್ಲ, ಹುಣಸೆಹಣ್ಣು ಮತ್ತು ಗುರೆಳ್ ಪುಡಿನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ರೆಡಿ ಆಗುತ್ತೆ. ಇಲ್ಲೀಗ ನಾನು ಬಜ್ಜಿ ಮಾಡಲಿಕ್ಕೆ ಹೆಸರು ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು, ಖಾರ, ಸ್ವಲ್ಪ ಸೋಡಾ, ಅದು ಹಸಿ ಖಾರ ಎಲ್ಲನೂ ಹಾಕಿ ಕಲಸಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಇದಿಷ್ಟು ಮಾಡೋಷ್ಟರಲ್ಲಿ ಬೇಳೆ ಬೆಂದೋಯ್ತು ನೋಡಿ. ಹಾಗೆ ಬೇಳೆ ಕಟ್ಟನ್ನು ತೆಗೆದಿಟ್ಟಿದ್ದೀನಿ ಹೋಳಿಗೆ ಸಾರು ಮಾಡಲಿಕ್ಕೆ. ಈ ಬೇಳೆಗೆ ಬೆಲ್ಲ ಸೇರಿಸ್ಕೊಳ್ಳೋಣ. ಹಾಗೆ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ಪುಡಿ ಮಾಡಿರೋ ಏಲಕ್ಕಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿ ಎತ್ತಿಡೋಣ. ಹಾಗೆ ಹೋಳಿಗೆ ಸಾರು ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಾನೀಗ ಹುರ್ಕೊಳ್ತೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಕಾಯಿ ಎಲ್ಲನೂ ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ. ಈಗ ಹುರಿದಿರೋದನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸಾರು ಒಗ್ಗರಣೆ ಆಯಿತು. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ಹಾಗೆ ರುಬ್ಬಿರೋ ಮಸಾಲ ಹಾಕಿದ್ದೀನಿ. ಇವಾಗ ತೆಗೆದಿಟ್ಟಿರೋ ಬೇಳೆ ಕಟ್ಟಿತ್ತಲ್ಲ ಅದನ್ನು ಸೇರಿಸ್ಕೊಳ್ತೀನಿ. ಹಾಗೆ ರುಬ್ಬಿರೋ ಹೂರಣನ ಸ್ವಲ್ಪ ಸಾಂಬಾರಿಗೆ ಸೇರಿಸ್ಕೋಬೇಕು. ಅದು ಹಾಕಿದ್ರೇ ಹೋಳಿಗೆ ಸಾರು ತುಂಬ ಟೇಸ್ಟಾಗಿ ಬರುತ್ತೆ. ಬೆಲ್ಲನೂ ಹಾಕ್ತಾರೆ, ಆದರೆ ಬೆಲ್ಲದಕ್ಕಿಂತ ರುಬ್ಬಿರೋ ಹೂರಣನ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನೋಡಿ ನಮ್ಮ ಕಣ್ಕನು ನೆಂದೋಯ್ತು. ಇವಾಗ ಹೋಳಿಗೆ ಮಾಡೋಣ. ಸಣ್ಣ ಸಣ್ಣ ಉಂಡೆ ಹಿಟ್ಟಲ್ಲಿ ತೊಗೊಂಡು ಅದಕ್ಕೆ ಹಿಡಿಸೋ ಅಷ್ಟು ಹೂರಣ ಇಟ್ಟು ಕೈಯಿಂದನೇ ತಟ್ಟಿ ನಾನು ಈಗ ಬೇಯಿಸ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಹಾಗೆ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಎರಡು ಕಡೆ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಹೋಳಿಗೆ ನೋಡಿ. ನೋಡಿ ಹೋಳಿಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ. ಒಂಚೂರು ಹರಿದಿಲ್ಲ, ತುಂಬ ಮೃದುವಾಗಿ ಬಂದಿತ್ತು. ಹಾಗೆ ಇಲ್ಲೇ ಬಜ್ಜಿ ಹಿಟ್ಟು ಕಲಸಿಟ್ಟಿದ್ನಲ್ಲ ಆವಾಗಲೇ, ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹೆಚ್ಚು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಜ್ವಾಯಿನೂ ಹಾಕ್ಕೊಂಡಿದ್ದೀನಿ. ಅದನ್ನು ಈಗ ಬಜ್ಜಿ ರೆಡಿ ಮಾಡ್ಕೊಂಡಿದ್ದು. ಇದು ಬಜ್ಜಿ ತಿನ್ನಲಿಕ್ಕೆ ಹೆಸರಿಟ್ಟು ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಾಗೆ ಸೈಡಿಗೆ ನಾನು ಇಲ್ಲಿ ಕೋಸಂಬರಿಗೂ ರೆಡಿ ಮಾಡ್ಕೊಂಡಿದ್ದೆ. ಅದು ವಿಡಿಯೋ ಮಾಡಲಿಲ್ಲ, ಲೇಟಾಗಿತ್ತು ಅಂತ ಬೇಗ ತುರಿದು ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡಾಯಿತು. ನೋಡಿ, ಕಾರ ಹುಣ್ಣಿಮೆ ಸ್ಪೆಷಲ್ ಅಂದರೆ ನಮ್ಮ ಕಡೆ ಎಲ್ಲ ಎತ್ತುಗಳಿಗೆಲ್ಲ ಮೆರವಣಿಗೆ ಮಾಡ್ತಾರೆ, ಶೃಂಗಾರ ಮಾಡ್ತಾರೆ. ನಾವು ಇಲ್ಲಿ ಸಿಟಿಲಿ ಇರೋದ್ರಿಂದ ಮನೆಯಲ್ಲೇ ಪೂಜೆ ಮಾಡಿಕೊಂಡು ನೈವೇದ್ಯಕ್ಕೆ ಏನು ಬೇಕೋ ಮಾಡಿಕೊಂಡು ಊಟ ಮಾಡೋದು.
ಇದು ನಮ್ಮದು ಖಾರ ಹುಣ್ಣಿಮೆ ಸ್ಪೆಷಲ್ ಅಡಿಗೆ. ಬನ್ನಿ ಫ್ರೆಂಡ್ಸ್ ಎಲ್ಲ ಊಟ ಮಾಡೋಣ. ಬಾಯ್.